ದೋನ हाथ में पकड़ना है. ಓ ಅಯ್ಯೋ ಎಷ್ಟು ಕ್ಯೂಟ್ ಇದೆ ಗೊತ್ತಾ ಇದು. ನಿಜವಾಗ್ಲೂ ಸುಡ್ತಾ ಇಲ್ಲ ಹಾಕೋ. ಓ ನೋಡಿ ಫುಲ್ಲು ಕಟ್ ಮಾಡಿಬಿಟ್ಟು ಇವಾಗ ಆಯಿಲಲ್ಲೆಲ್ಲ ರೋಸ್ಟ್ ಮಾಡ್ತಾ ಇದ್ದಾರೆ. ನಾನು 2-in-1 3-in-1 ಐಸ್ ಕ್ರೀಮ್ ತಗೊಂಡಿದ್ದೀನಿ. ಏನು ಹುಡುಗಿರು ನೋಡ್ತಾ ಇದೆಯಾ ನೋಡಿ, ನಾಯಿಗಳು ಎಷ್ಟು ಕ್ಯೂಟ್ ಆಗಿದ್ದಾವೆ. ಹುಡುತ್ತಾ ಪುತ್ತ. ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡ್ಬೋದು ನಾವು ಇವಾಗ ಇದೀವಿ ಮನಾಲಿಯಲ್ಲಿ. ಎಷ್ಟು ಸಗದಾಗಿದೆ ಗೊತ್ತಾ ಮನಾಲಿ. ಸೊ ನೈಟ್ ಲೇಟ್ ಆಯಿತು ಅಂತ ನಮ್ಮ ಕಡೆ ಸ್ಟೇ ಮಾಡಿದ್ವಿ. ಹಾಗೆ ನಮ್ಮ ಕಲ್ಯಾಣ್ ಗೊತ್ತಿರೋರೊಬ್ರು ಇಲ್ಲೇ ಬನ್ನಿ ಸರ್ ನಮ್ಮ ಸ್ಟೇ ಅಲ್ಲೇ ರಿಫ್ರೆಶ್ ಆಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬಂದ್ವಿ ಇಲ್ಲಿ ಬೆಳಗ್ಗೆ ಸ್ಟೇಗೆ ರಿಫ್ರೆಶ್ ಆಗೋಣ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ಲೊಕೇಶನ್ನು. ನಾವು ಆ್ಯಕ್ಚುಲಿ ಆ ಸೈಡ್ ಸ್ಟೇ ಆಗಿದ್ವಿ ನಾನು ಹಿಮ ಬಂದಾಗ ಆ ಕಡೆಗೆ. ಸೊ ಇದೇ ಮೇನ್ ರೋಡು. ಈ ಮೇನ್ ರೋಡು ಇದು ಹೊಳೆ ಆ ಸೈಡು. ಸೊ ಇದನ್ನ ಪ್ರತಿ ಸತಿ ಮಳೆ ಆದಾಗ ಕಂಪ್ಲೀಟ್ ಫ್ಲಡ್ ಆಗಿಬಿಡುತ್ತೆ. ಇದೇನು ಕಾಣಿಸ್ತಿದೆಯಲ್ಲ ಇದೆಲ್ಲ ಫುಲ್ ಮನಾಲಿ ಸಿಟಿ, ಮೇಜರ್ ಸಿಟಿ. ಸಕ್ಕದಾಗಿದೆ ಮಾತ್ರ ಎಲ್ಲ ಕಡೆ ನೋಡಿ. ಎಲ್ಲಿ ಕಣ್ಣು ಹಾಯಿಸಿದ್ರು ಬರೀ ಸ್ನೋ ಫಾಗು ಬರೀ ಇದೇ ಇದೆ. ಎಷ್ಟು ಸಕ್ಕದಾಗಿದೆ, ಬ್ಯೂಟಿಫುಲ್ ಆಗಿದೆ. ಸ್ಟೇಗೆ ಬಂದ್ವಿ. ಸ್ಟೇಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀವಿ. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಆದ್ರೂ ಫುಲ್ ಕಂಪ್ಲೀಟ್ ಮಿಸ್ಟ್ ಇದೆ ಎಲ್ಲ ಕಡೆಗೆ. ಹಂಗೆ ಸ್ವಲ್ಪ ಫುಡ್ ಕೂಡ ಆರ್ಡರ್ ಮಾಡಿದ್ವಿ. ಇವತ್ತೊಂದು ಸ್ವಲ್ಪ ರೆಸ್ಟ್ ಮಾಡೋಣ ಚೆನ್ನಾಗಿ ಅಂತ. ರೈಸು ಏನು ಬೈ ಇದು ಹಿಮಾಲಯನ್ ಚಿಕನ್ ಅಂತ. ಇದು ಯಾವುದೋ ಹಿಮಾಲಯನ್ ಚಿಕನ್ ಆರ್ಡರ್ ಮಾಡಿದ್ದೀವಿ. ಹಿಮಾಚಲ್ ಸ್ಪೆಷಲ್. ನಮ್ಮ ಮೈಸೂರವರೇ. ಹಂಗೆ ಮಾತಾಡ್ತಾ ನಮ್ಮ ಸಾದೇವು ಭೂಮೇಶು ಎಲ್ಲ ಇವ್ರಿಗೆ ಫ್ರೆಂಡ್ಗೆ ಎಲ್ಲ ಮ್ಯೂಚುವಲ್ ಫ್ರೆಂಡ್ಸ್ ಆ ಥರ. ಹಂಗೆ ಒಬ್ರಿಗೊಬ್ರು ಮ್ಯೂಚುವಲ್. ಕನ್ನಡದವ್ರನ್ನ ನಂಗೆ ಒಂದು ಕಡೆ ಎಲ್ಲರೂ ಸೇರಿಬಿಟ್ರೆ ಹುಡ್ಕೊಂಡೋದೆ ಎಲ್ಲ ಒಬ್ರಿಗೊಬ್ರು ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಸೊ ಆ ಥರ ಹಂಗೆ ಕಷ್ಟ ಸುಖ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಊಟ ಎಲ್ಲ ಆರ್ಡ್ರ್ ಮಾಡಿ ನಮಗೆ ಚಿಕ್ಕ ಅಕ್ಕಿ ತಿಂದ ಅಭ್ಯಾಸ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಡೆ ಬರೀ ಬಾಸುಮತಿ ಇರ್ತವೆ. ಆ ಟೇಸ್ಟ್ ನಮಗೆ ಮಜಾ ಬರೋಲ್ಲ. ನಮ್ಗೇನಿದ್ರು ನನಗೆ ರೇಷನ್ ಅಕ್ಕಿ ತುಂಬ ಇಷ್ಟ. ಮತ್ತು ಡೈರೆಕ್ಟಾಗಿ ಭತ್ತ ಬೆಳೆದು ಊರಲ್ಲಿ ಇದು ಮಾಡ್ತಾರೆ ಗೊತ್ತಾ, ಅದಂತೂ ನಂಗೆ ತುಂಬ ಇಷ್ಟ. ದಪ್ಪ ಇರುತ್ತೆ, ಅದ್ರ ಒಳ್ಳೆ ಟೇಸ್ಟ್ ರುಚಿಯಾಗಿರುತ್ತೆ. ನೀರಿಗೆ ಉಪ್ಪು ಹಾಕೊಂಡು ತಿಂದರೆ ಸಾಕು, ಮಸ್ತಾಗಿರುತ್ತೆ. ಶಾಪಿಂಗ್ ಸ್ಟ್ರೀಟ್ ಹೋಗೋ ಪ್ಲಾನ್ ಇದೆ ಇವತ್ತು. ಮನಾಲಿ ಶಾಪಿಂಗ್ ಸ್ಟ್ರೀಟ್ಗೆ ಹೋಗ್ಬಿಟ್ಟೆಲ್ಲ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಟೇಸ್ಟ್ ಮಾಡೋಣ ಫಸ್ಟ್. ಚೆನ್ನಾಗಿದೆ. ನಮ್ಮ ಕಡೆ ಅಕ್ಕಿ ಆಗಿದೆ ಇನ್ನೂ ಚೆನ್ನಾಗಿರೋದು, ಇನ್ನೂ ಮಸ್ತಾಗಿರೋದು. ಓಕೆ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಒಂದು ಸ್ವಲ್ಪ ಮಾಲ್ ರೋಡ್ಗೆ ಹೋಗೋಣ. ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಾಗೆ ಏನಾದರೂ ಇಲ್ಲಿ ಸ್ಪೆಷಲ್ ಫುಡ್ ಏನಾದ್ರು ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ನಾವು ಸ್ಟೇ ಆಗಿದ್ದಲ್ಲ ಇದೇ ಅದು, ದಿ ಹಿಮಾಲಯನ್ ಡ್ರಿಫ್ಟ್ ಕಾಟೇಜ್ ಅಂತ ಹೇಳ್ಬಿಟ್ಟು. ಅನೂಪ್ ಅವ್ರದ್ದು. ಅನೂಪ್ ನಮ್ಮ ಮೈಸೂರವರೇ ಮೆಸೇಜ್ ಮಾಡಿದ್ರು ನಮ್ಮ ಕಲ್ಯಾಣ್ ಅವ್ರಿಗೆ, ಬನ್ನಿ ಹಿಂಗೆ ಹೋಗ್ಬೇಕಾರೆ ಒಂದಿವೆ ಬಂದೋಗಿ ಅಂತ. ಸೊ ಹಂಗಾಗಿ ಇಲ್ಲೇ ಬಂದು ಸ್ಟೇ ಆಗಿದ್ದೀವಿ, ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ. ಹಾಯ್ ಬ್ರೋ, ಆರಾಮ? ಸೊ ಸಿಕ್ಕಿಲ್ಲ ಬೆಳಗ್ಗೆಯಿಂದ ನಿಮಗೆ. ಇದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಬ್ರೋ ನಿಮ್ದು? ಇದು ನಾನು ಮನಾಲಿಗೆ ಶಿಫ್ಟ್ ಆಗಿ 5 years ಆಯಿತು. ಓಕೆ. ಸೊ ಈ ಪ್ರಾಪರ್ಟಿ ಸ್ಟಾರ್ಟ್ ಮಾಡಿ 3 months ಆಯಿತು. ಇದಕ್ಕೆ ಮುಂಚೆ ಹಾಸ್ಟೆಲ್ ಇತ್ತು, ನಂದು ಬ್ಯಾಕ್ ಪ್ಯಾಕರ್ಸ್ ಹಾಸ್ಟೆಲ್ ಇತ್ತು ಮನಾಲಿಯಲ್ಲೇನೆ. ಅದನ್ನು ಕ್ಲೋಸ್ ಮಾಡಿ ಈ ಪ್ರಾಪರ್ಟಿ ರನ್ ಮಾಡ್ತಾ ಇದ್ದೀನಿ. ಹೌದಾ? ನಮ್ಗೆ ಆಕ್ಚುಲಿ ಹಿಂಗೆ ಮೈಸೂರವರು ಹಿಂಗೆ ಕನ್ನಡದವರು ಅಂದ ತಕ್ಷಣ ನಮ್ಗೊಂದು ಸ್ವಲ್ಪ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಇವ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ. ಬಟ್ ಏನ ಕನ್ನಡದವ್ರು ಎಲ್ಲಾ ಕಡೆ ಇರ್ತಾರೆ, ಅದ್ರಲ್ಲೂ ಮೈಸೂರವರಂತೂ ಪ್ರತಿ ಕಡೆ ಇರ್ತಾರೆ. ಪ್ರಪಂಚದ ಮೂಲೆ ನೀವು ಹುಡುಕಿದ್ರು ಮೈಸೂರು ಕಡೆ ಸಿಗ್ತಾ ಇರೋದೇ. ತುಂಬಾ ಕ್ರಿಯೇಟಿವ್ ಏನೋ ಮಾಡ್ತಾರೆ. ಸೊ ಇಲ್ಲಿ ನಿಮ್ದು ಕಂಪ್ಲೀಟ್. ಸೊ ಆಕ್ಚುಲಿ ಏನಂತ ಹೇಳಿದ್ರೆ ಮೈಸೂರವರು ಎಲ್ಲಾ ಕಡೆ ಇರ್ತಾರಂತೆ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇರ್ತಾರೆ. ಆದ್ರೂ ನಮ್ಗೆ ಕನ್ನಡದವ್ರು ಹಿಂಗೆ ಹೊರಗಡೆ ಬೇರೆ ಸ್ಟೇಟ್ ಬಂದಾಗ ಸಿಕ್ಕಿದಾಗ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಬ್ರೋ, ಇದು ನೀವು ಇಲ್ಲಿ ಏನೇನು ಇದು ಮಾಡ್ತಾ ಇದ್ರೆ ನೀವು ಆಕ್ಚುಲಿ ಬರೀ ಕಾಟೇಜ್ ಅನ್ಕೊಂಡ್ರಿ, ಬಟ್ ಇನ್ನು ಬೇರೆ ಎಲ್ಲ ಪ್ಯಾಕೇಜ್ ಇರ್ಬೋದು, ಟೂರ್ಸ್ ಎಲ್ಲ ಕೂಡ ಅರೇಂಜ್ ಮಾಡ್ತಾರೆ. ನಿಮ್ಮ ಬಾಯಿಂದ ಹೇಳ್ಬಿಡಿ ಅನ್ಸುತ್ತೆ. ಸೊ ಟೋಟಲ್ ಈ ಪ್ರಾಪರ್ಟಿಯಲ್ಲಿ 18 ರೂಮ್ ಇದೆ, 18 ಸೂಪರ್ ಡಿಲಕ್ಸ್ ರೂಮ್ಸ್ ಇದೆ, ಅಂಡ್ ದೆನ್ ರೆಸ್ಟೋರೆಂಟ್ ಇದೆ. ಅದ್ರ ಜೊತೆಗೆ ನಂದು ಮೈಸೂರು ಬೇಸ್ಡ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದೆ. ನಾವು ಕಪಲ್ ಟೂರ್ಸ್, ರೋಡ್ ಟ್ರಿಪ್ಸ್, ಬೈಕ್ ಟ್ರಿಪ್ಸ್, ಟ್ರೆಕ್ಕಿಂಗ್ ಇಂದ ಹಿಡಿದು ಎಲ್ಲಾ ತರದ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಮಾಡ್ತೀವಿ. ಮನಾಲಿ ಆಯ್ತು, ಶ್ರೀನಗರ್ ಆಯ್ತು, ನಾರ್ತ್ ಈಸ್ಟ್ ಆಯ್ತು, ಮೇಘಾಲಯ, ಅರುಣಾಚಲ್ ಆಯ್ತು, ರಾಜಸ್ಥಾನ್ ಅಂಡ್ ಗುಜರಾತ್ ಆಯ್ತು, ಎಲ್ಲಾ ಕಡೆಗೂ ರೋಡ್ ಟ್ರಿಪ್ಸ್ ಮತ್ತೆ ಇದನ್ನೆಲ್ಲ ಮಾಡ್ತೀವಿ. ಎಸ್ ಮೈ ಸೆಲ್ಫ್ ಐ ಆಮ್ ಅ ಟ್ರೆಕ್ಕರ್. ನಾನೊಂದು 7 ನ್ಯಾಷನಲ್ ಲೆವೆಲ್ ಟ್ರೆಕ್ಸ್ ಮಾಡಿದ್ದೀನಿ. ಸೂಪರ್. ಹಂಗೆ ಈ ತರ ಹೊರಗಡೆ ಬಂದಾಗ ಅದ್ರಲ್ಲಿ ನಮ್ಮವ್ರು ಸಿಗ್ತಾರೆ, ನಮ್ಗೆ ಖುಷಿ ಆಗುತ್ತೆ. ಅದ್ರಲ್ಲಿ ಇದ್ರಲ್ಲಿ ತುಂಬಾ ಅಡ್ವೆಂಚರಸ್ ಆಗಿ, ಅಂದ್ರೆ ನೀವು ಹಾಬಿನೇ ಒಂದು ಬಿಸ್ನೆಸ್ ಆಗಿ ಟರ್ನ್ ಔಟ್ ಮಾಡ್ಕೊಂಡಿದ್ದೀರಾ. ಹಾ ಹೌದು. ಫಸ್ಟ್ ಟೈಮ್ ನಮ್ಮ ತಾಯಿ ಕಳ್ಸಿದ್ರು ನನಗೆ ಮನಾಲಿಗೆ ಟ್ರೆಕ್ಕಿಂಗ್ಗೆ ಅಂತ. ಸೊ ಅದು ರೊಟೀನ್ ಆಗೋಯ್ತು. ಸೊ ಎವ್ರಿ 6 months ನಾನು ಮನಾಲಿಗೆ ಬರುವೆ ಫಾರ್ ಟ್ರೆಕ್ಕಿಂಗ್. ಮನಾಲಿ ಅಂತಲ್ಲ, ನಾರ್ತ್ ಇಂಡಿಯಾಗೆ ಬರುವೆ. ಸೊ ಟ್ರೆಕ್ಕಿಂಗ್ಗೆ ಇದೊಂಥರ ಪ್ಯಾಷನ್ ಆಗಿ ಕನ್ವರ್ಟ್ ಆಯ್ತು. ಸೊ ವೈ ನಾಟ್ ಫೈಂಡ್ ದ ಬಿಸ್ನೆಸ್ ಇನ್ ದಿಸ್ ಅಂತ ಐ ಸ್ಟಾರ್ಟೆಡ್ ದಿಸ್. ಸೊ ನಾವು ಯಾವಾಗ ನಮ್ಗೆ ಏನ್ ಪ್ಯಾಷನ್ ಇದೆಯಲ್ಲ ಅದನ್ನ ಬಿಸ್ನೆಸ್ ಮಾಡ್ಕೊಂಡ್ರೆ ಸಕ್ಸಸ್ ರೇಟ್ ಅದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದ್ರಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಸ್ವಲ್ಪ ನಂಬಿಕೆ ಬರ್ತಾ ಇದೆ, ಆ ರೀತಿ ನಿಜವಾಗ್ಲೂ ಆಗುತ್ತೆ ಅಂತ. ಓಕೆ, ಸೊ ಈಗ ನಾವು ಮಾಲ್ ರೋಡ್ಗೆ ಹೋಗ್ತಾ ಇದೀವಿ. ಒಂದು ಸ್ವಲ್ಪ ಶಾಪಿಂಗ್ ಏನಾದ್ರು ಮಾಡೋಣ, ತಿನ್ನೋದೇನೋ ಚೆನ್ನಾಗಿದೆ ಅದನ್ನ ತಿನ್ಕೊಂಬರೋಣ ಅಂತ. ಚಳಿ ಇಲ್ಲ, ಬಟ್ ಆದ್ರೂ ಎಮರ್ಜೆನ್ಸಿ ಇರ್ಲಿ ಅಂತ ಹೇಳ್ಬಿಟ್ಟು ಜಾಕೆಟ್ ಹಾಕೊಂಡಿದ್ದೀನಿ. ಈ ಕಡೆಯಿಂದ ಇಲ್ಲಿ ಪಾರ್ಕಿಂಗ್ ಸಿಕ್ಕಾಬಡೆ ಕಾಸ್ಟ್ಲಿ ಗುರು, 200 ರೂಪಾಯಿ ಪಾರ್ಕಿಂಗು. ಇಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಮೇಲೆ ಹಂಗೆ ಹತ್ತೋಗ್ಬೇಕು ಮೆಟ್ಲು. ಆ ಕಡೆ ಮೇಲೆ ಹೋದ್ರೆ ಅದೇನಂತಾರೆ ಮಾಲ್ ರೋಡ್ ಅಂತ ಕರೀತಾರೆ. ಆ ಮಾಲ್ ರೋಡ್ ನಾವು ರೀಚ್ ಆಗ್ತೀವಿ. ನೋಡ್ಬೋದು ಇಲ್ಲಿಂದ ಆಕ್ಚುಲ್ ಆಗಿ ವಾಲ್
ವಾಲ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕಂಪ್ಲೀಟ್ ವಾಲ್ ಸ್ಟ್ರೀಟ್. ಸೊ ಇಲ್ಲಿಂದ ನಾವು ಹೊರಗಡೆ ಹೋಗ್ತಾ ಇದೀವಿ. ಹೋಟೆಲ್ ಕುಂಜುಮ್. ಲಾಸ್ಟ್ ಟೈಮ್ ನೀವು ನೋಡಿರ್ತೀರ ನಾನು ಹಿಮಾಲ ಬಂದಾಗ. ಇಲ್ಲಿ ಕಡೆ ಪಬ್ಗಳು ಬಾರ್ಗಳು ಎಲ್ಲಾನು ಇದಾವೆ ಚೆನ್ನಾಗಿರೋವು. ಬೈ ಏನ್ ತಿನ್ನೋಣ ಅಂತ ಬೈ? ಸಿದ್ದು. ಇದೇನು ರಿಯಲ್ ರ್ಯಾಬಿಟ್ ನೋಡಿ ಹೆಂಗಿದೆ ರಿಯಲ್ ರ್ಯಾಬಿಟ್. ನಾನೇನೋ ಆಟ ಸಾಮಾನು ಅನ್ಕೊಂಡೆ, ನೋಡ್ರೆ ನಿಜವಾದ ರ್ಯಾಬಿಟ್. ಫೋಟೋಗೆ ನೀವೇನಾದ್ರು ನಿಮ್ಮ ಫ್ಯೂಚರ್ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬಂದಿದ್ರೆ ಹಿಂಗೆ ಒಂದು ರ್ಯಾಬಿಟ್ ಕೊಡಿಸಿ ರ್ಯಾಬಿಟ್ ಮುತ್ಕೊಡೋ ಥರ ಎಲ್ಲ ಫೋಟೋ ಹಿಡಿಸ್ಬೋದಾಗಿದೆ. ರಿಯಲ್ ರ್ಯಾಬಿಟ್ಸ್. ಫೋಟೋಗೆ ಅದೆಲ್ಲ ಈ ತರ ರ್ಯಾಬಿಟ್ಸ್ ಈ ತರ ಇಲ್ಲಿ ಸುಮ್ಮನೆ ಹಂಗೆ ಒಂದು ಫೋಟೋಗೆ ದೋನ ಹತ್ತನೇ ಪಕ್ಕನೆ. ಓ ಅಯ್ಯೋ ಎಷ್ಟು ಕ್ಯೂಟ್ ಇದೆ ಗೊತ್ತಾ ಇದು, ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ಬಾ ವಾವ್, ಫುಲ್ ರೆಡ್ ಐಸ್. ಹತ್ರ ತಗೊಂಬಂಗೆ ಒಂದು ಸ್ವಲ್ಪ. ಓ ಎಗರ್ತಾ ಇದೆ ಗುರು, ಸಖತ್ ಕ್ಯೂಟ್ ಇದೆ ಮಗ ಇದು. ಏನ್ ಸ್ಮೂತ್ ಆಗಿ ಏನಿದೆ, ಸಖತ್ತಾಗಿದೆ. ಓಕೆ, ಇದ್ರ ಜೊತೆ ಫೋಟೋ ತಗೊಳ್ಳೋದು ವಿಡಿಯೋ ತಗೊಳ್ಳೋದು 50 ರೂಪಾಯಿ ಅಂತೆ. ನಾನು ಜಸ್ಟ್ ನಿಮ್ಗೆಲ್ಲರಿಗೂ ತೋರ್ಸೋಣ ಕೈಲಿ ಇಟ್ಕೊಂಡು ಹೆಂಗಿರುತ್ತೆ ಫೀಲ್ ಅಂತ ಹೇಳ್ಬಿಟ್ಟು ವರ್ತ್ 50 ರೂಪಾಯಿ ಕೊಟ್ಟು ನೀವು ತಗೋಬಹುದು. ಥ್ಯಾಂಕ್ ಯು ಆಂಟಿ, ಚೆನ್ನಾಗಿದೆ ಇದು. ನೋಡ್ ಗುರು ಎಲ್ಲ ಕೂದಲು ಇದ್ರದ್ದು ಉಲ್ಲನ್ ಮಾಡ್ತಾರೆ. ನಾನು ಸ್ವೆಟರ್ ತಗೊಂಡಿದ್ದೀನಿ ಓಕೆನಾ, ರ್ಯಾಬಿಟ್ ಉಲ್ದು ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಹಾಕೊಂಡಿದ್ದೆ ಅದು ಸ್ವೆಟರ್ ಕೂಡ ಮಾಡ್ಬೋದು, ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಪೇಮೆಂಟ್ ಮಾಡ್ಬಿಟ್ಟು ನೆಕ್ಸ್ಟ್ ಹೊರಡೋಣ. ಓಕೆ, ಹಿಡ್ಕೊಳಕ್ಕೆ ಎಷ್ಟು ಚೆನ್ನಾಗಿತ್ತು ರ್ಯಾಬಿಟ್ ಅಂದ್ರೆ ಅಷ್ಟು ಚೆನ್ನಾಗಿತ್ತು. ರ್ಯಾಬಿಟ್ ಕಡೆ ಹೇಳ್ತಾರೆ, ಇನ್ನೇನು ಹೇಳ್ತಾರೆ ರ್ಯಾಬಿಟ್, ಇನ್ನೇನು ಬೇರೆ ರ್ಯಾಬಿಟ್ ಅನ್ಕೋಣ. ರ್ಯಾಬಿಟ್ ಹಿಡ್ಕೊಳಕ್ ಚೆನ್ನಾಗಿತ್ತು, ನಗ್ತಾ ಇದ್ದಾನೆ. ಇಲ್ಲೇ ಅಂತ ಯಾವ್ದಿದು ಹಾಕಿದಾರೆ ನೋಡಿ, ಸಿದ್ದು ಅಂತ. ಇಲ್ಲಿ ಅದು ಚೆನ್ನಾಗಿರುತ್ತೆ. ಅದು ಆಕ್ಚುಲಿ ಎಕ್ಸ್ಟ್ರಾ ಗೀ ಜೊತೆಗೆ ಹಾಕ್ಸ್ಕೋಬೇಕಂತೆ, ಎಕ್ಸ್ಟ್ರಾ ಗೀ ವಿತ್ ಸೂಪ್ ಅಂತ ಹೇಳ್ಬೇಕಂತೆ. ಸೂಪರ್ ಆಗಿರುತ್ತಂತೆ. ಹೋಣ ಬನ್ನಿ, ಹೋಣ ಬೈ. ಲೆಟ್ಸ್ ಗೋ ಹ್ಯಾವ್ ಸಮ್ ಸಿದ್ದು. ಇಲ್ಲಿ ಬಂದ್ರೆ ನೀವು ಬಾಬಾ ಚಾಯ್ ಬಾರ್ ಅಂತ ಅದ್ರ ಆಪೋಸಿಟ್ ಅಲ್ಲೇ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ. ಚಿಕ್ಕದು ಸ್ಟೇರ್ ಕೇಸು, ಇಲ್ಲಿಂದ ಹತ್ಕೊಂಡು. ಇದೆ ಅಲ್ಲ ಒಂದೇನಾ? ಇದ್ಯಾವುದೋ ಬೇರೆ ಸ್ನಾಕ್ ಪಾಯಿಂಟ್ ಅಂತ ಇದೆ ಇದು. ಅವನು ಮೇಲೆ ಹೋಗಿ ಕೂತ್ಕೊಂತೀನಿ ಚೆನ್ನಾಗಿದೆ ಅಂತ ಹೇಳಿದ. ಮೇಲೆ ಹೋಗೋಣ ಬನ್ನಿ. 3 ಸ್ಪೆಷಲ್ ಸಿದ್ದು ಆರ್ಡರ್ ಮಾಡಿದ್ವಿ. ರಾಮು ಆರ್ಡರ್ ಮಾಡಿದ್ವಿ. ವೇಟಿಂಗ್ ಫಾರ್ ಸ್ಪೆಷಲ್ ಸಿದ್ದು. ನಮಗೆ ಸಿದ್ದು ಬಂದಿದೆ. ಇದು ಸೂಪು. ಫಸ್ಟ್ ಸೂಪ್ ಕೊಟ್ಟಿದ್ದಾರೆ, ಸೂಪ್ ಆದ್ಮೇಲೆ ಸಿದ್ದು ಬರುತ್ತೆ. ನನ್ನ ಫ್ರೇಮಲ್ಲಿ ಇಬ್ರು ಕಾಣಿಸ್ತಾರೆ, ಪ್ಲಸ್ ನನ್ನ ಬೌಲು ಕಾಣಿಸ್ತಿದೆ. ಸಗದಾಗಿದೆ. ಸ್ಪೈಸಿನ ಅನೂಪ್ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ ಸಿದ್ದು, ಟ್ರೈ ಮಾಡಿ ಅಂತ. ಬನ್ನಿ ಟ್ರೈ ಮಾಡುವ. ಸ್ಪ್ರಿಂಗ್ ಆನಿಯನ್ ಮಿರ್ಚಿನ ಟೊಮೆಟೊ ಸೂಪು ಸ್ಪೈಸಿ ಆಗಿದೆ. ಬಂತು ನಮ್ ಸಿದ್ದು ಬಂತು ನೋಡಿ, ಅಲ್ಲಿದೆ ಸಿದ್ದು ಬರ್ತಾ ಇದೆ. ಚೆನ್ನಾಗಿದೆ ಇವರು. ಆಕ್ಚುಲಿ ಚಳಿಲಿ ತಿನ್ಬೇಕು, ಕುಡಿಬೇಕು, ಇನ್ನೂ ಸಖತ್ತಾಗಿರುತ್ತೆ. ಓಕೆ, ಫೈನಲಿ ಸಿದ್ದು ವಿತ್ ಎಕ್ಸ್ಟ್ರಾ ಗೀ ಇಸ್ ಹಿಯರ್. ಬೇಸ್ಕ ಐಸೈ ಖಾತೆ. ಸೊ ಇದನ್ನ ಹಿಂಗೆ ತಗೊಂಡು ತಿನ್ನೋದಂತೆ. ನಮ್ದು ಎಲಗೋರ್ದಿಟ್ಟು ಅನ್ನೋ ತರ ಮಾಡ್ತೀವಿ. ಟೇಸ್ಟ್ ಮಾಡೋಣ ಬನ್ನಿ. ಹಿಂಗೆ ಈ ಚೂರಿ ಕಡಲೆ ಬೀಜ ಚಟ್ನಿ ಚೆನ್ನಾಗಿದೆ ಗುರು. ಎಲ್ಲ ಮನೇಲಿ ನಮ್ಮ ಮನೇಲಿ ಎಲ್ಲ ತಿಂದಂಗೆ ಅನ್ಸುತ್ತೆ. ನೋಡ್ತಿದೀವಿ ಪ್ಯಾಂಟ್ ಚೆನ್ನಾಗಿದೆ. ಆಕ್ಚುಲಿ ಜಿಪ್ ಬರುತ್ತೆ ಕೆಳಗಡೆಗೆ. ಟ್ರೆಕ್ಕಿಂಗ್ಗೆ ಕ್ಯಾಂಪಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಆ ಥರ ಪ್ಯಾಂಟ್ಸ್ ನೋಡ್ತಾ ಇದ್ದೀನಿ. ಅವನು ತಗೊಳ್ಳೋಣ ಅಂತ ನೋಡ್ತಿದ್ದಾನೆ. ಬೇರೆ ಪ್ಯಾಂಟ್ಸ್ ಎಲ್ಲ ಇದಾವೆ ಇಲ್ಲಿ. ಎಷ್ಟು ಗೊತ್ತಾಯ್ತು? 1500 ರೂಪಾಯಿ ಹೇಳಿದ್ರು. ಆಮೇಲೆ 1000 ರೂಪಾಯಿ ಫೈನಲ್ ಅಂದ್ರು. ನಾವು ತಗೊಂಡ್ರೆ ಇನ್ನೊಂಚೂರು ಬಾರ್ಗಿನ್ ಮಾಡಿದ್ರೆ ಇನ್ನೂ ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ಧೀರಜು ಅದನ್ನ ಬಿಟ್ಟು ಟ್ರೈ ಮಾಡ್ತಾರೆ. ಬನ್ನಿ ಹಾಕಿ ನೋಡೋಣ. ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ ನೋಡಿ. ಒಳ್ಳೊಳ್ಳೆ ಪ್ಯಾಂಟ್ಸ್ ಎಲ್ಲ ಇದೆ, ಸೂಪರ್ ಆಗಿದಾವೆ. ಇದು ಚೆನ್ನಾಗಿದೆ ಮಗ ಪ್ಯಾಂಟ್ಸ್ಗಳು. ನೋಡು ಎಲ್ಲ ಕಾಪಿ ಇದು, ಬಟ್ ಅದು ಸಕ್ಕದಾಗಿದೆ. ನೋಡೋಣ. ತಗೊಂಡಿದ್ದೀನಿ ಗ್ರೀನ್ ಕಲರ್. ಆಮೇಲೆ 1-2 ಪ್ಯಾಂಟ್ ತಗೊಂಡೆ. ನೀನೇನ್ ತಗೊಂಡೆ ಮಗ? ನಾನು 2 ಪ್ಯಾಂಟು 1 ಟೀ ಶರ್ಟ್. ಇಲ್ಲಿ ಇವನು 2 ಪ್ಯಾಂಟ್ ಟೀ ಶರ್ಟ್ ಕ್ಯಾಂಪಿಂಗ್ ಮಾಡಕ್ಕೆ ಯೂಸ್ ಆಗಕ್ಕೆ. ಓಕೆ, ನಾನು ಒಂದು ಸ್ವಲ್ಪ ಹಿಮನ್ಗೆ ಎಲ್ಲ ಬಟ್ಟೆ ತಗೊಂಡೆ. ನನಗೊಂದೆರಡು ಪ್ಯಾಂಟ್ ತಗೊಂಡೆ. ಹಂಗೆ ಕ್ಯಾಪ್ಗಳು ತಗೊಂಡಿದ್ದೀನಿ. ರೌಂಡ್ ಹೊಡಿತಾ ಇದೀವಿ. ಸಿಕ್ಕಾಬಟ್ಟೆ ಚೀಪ್ ಇದೆ. ಅಂದ್ರೆ ನೀವು ಹೆಂಗೆ ಬಾರ್ಗಿನ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲಾನು. ಇಲ್ಲಿ ಹೆಂಗಿದೆ ಅಂದ್ರೆ ಎಲ್ಲಾನು ತುಂಬಾ ಕಡಿಮೆ ಸಿಗುತ್ತೆ. ಬಟ್ ಎಲ್ಲಾನು ನೀವು ಹೆಂಗೆ ಬಾರ್ಗಿನ್ ಮಾಡ್ತೀರಾ ಅದ್ರ ಮೇಲೆ ಸಿಗುತ್ತೆ ಎಲ್ಲ ಫುಲ್ ಲೊಕೇಶನ್ ಅಲ್ಲಿ. ಇದು ಫುಲ್ ಸ್ಟ್ರೀಟ್ ಬಂದ್ಬಿಟ್ಟು ಶಾಪಿಂಗ್ ಸ್ಟ್ರೀಟ್. ಇದು ಫುಲ್ ಕಂಪ್ಲೀಟ್ ಆಗಿ ಯಾವ ತರ ಬಾರ್ಗಿನ್ ಮಾಡ್ತೀರೋ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಹಂಗೆ ಡೆಸರ್ಟ್ಸ್ ಎಲ್ಲ ಇದಾವೆ ಇಲ್ಲಿ. ಏನಂತ ಮಗ ಅದು? ಕಪ್ 100 ರೂಪಾಯಿ ಅಂತ. ಏನದು? ಇದು ರಬಡಿ, ಇದು ಜಾಮೂನು, ಇದು ಹಲ್ವಾ. ಓ, ಇದು ರಬಡಿ, ಜಾಮೂನು, ಹಲ್ವಾ. ಅದು ರಬಡಿನೇ. ಇಲ್ಲ ಅದೇನೋ ಬೇರೆ ಬಿಸಿ ಇದೆ. ಅದು ಸೂಪರ್ ಆಗಿದ್ದಾವೆ ಇಲ್ಲೆಲ್ಲ. ಕುಲ್ಫಿಯಿಂದ ಹಿಡಿದು ಏನೇನೋ ಇದೆ. ಮೋಮೋ ಗೀಮೋ. ಅದೇ ಇವಾಗ ಶಾಪಿಂಗ್ಗೆ ಬಂದಿರೋದ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಜಿಲೇಬಿ. ಓಹೋ, ಇಲ್ಲಿ ಜಿಲೇಬಿ ಇದೆ. ಅಲ್ಲಿ ಸಮೋಸ, ಬ್ರೆಡ್ ಆಮ್ಲೆಟು ಎಲ್ಲ. ಏನ್ ತಗೊಂತ ಇದೆಯಾ? ಓಕೆ, ಇದು ಜಿಲೇಬಿ. ಹಾ. ಸೊ ಈಗ 100 ರೂಪಾಯಿ ಇದು 1 ಪ್ಲೇಟ್ ಜಿಲೇಬಿಗೆ. 1 ಪ್ಲೇಟ್ ಜಿಲೇಬಿ ತಗೊಂಡಿದೀವಿ. ಅದಾದ್ಮೇಲೆ ಅದು ಹಲ್ವಾ, ಜಾಮೂನು ಎಲ್ಲ ಒಂದೊಂದಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ಯಾ? ಸಗದಿದ್ಯಾ? ಸೂಪರ್ ಆಗಿದೆ, ಮಸ್ತಾಗಿದೆ. ಟೇಸ್ಟೇ ಬೇರೆ ಇದೆ. ನಾವು ಅಲ್ಲಿ ತಿನ್ನೋದು ತಿನ್ನೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಸಗದಾಗಿದೆ. ಏನು ಬೀಜ ಸಿಗ್ತಾ ಇದೆ. ಈಗ ಗುಲಾಬ್ ಜಾಮೂನ್ ಟ್ರೈ ಮಾಡ್ತಾ ಇದೀವಿ. ಸುಟ್ಟೋಗ್ತಾ ಇದೆ ಅಲ್ಲ. ನಿಜವಾಗ್ಲೂ ಸುಡ್ತಾ ಇಲ್ಲ. ಹಾಕೋ ಸಿಕ್ಕಾಪಟ್ಟೆ ಬಿಸಿ ಇದೆ ಗುಲಾಬ್ ಜಾಮೂನ್ ಮಾತ್ರ. ಬಟ್ ಇದೆಲ್ಲ 3 ತಿಂದ್ವಲ್ಲ, 3ರಲ್ಲಿ ನಮಗೆ ಜಿಲೇಬಿನೇ ಮಸ್ತಾಗಿತ್ತು. ರಬಡಿ ತಗೊಂಡ್ಬಿಡ್ತೀನಿ ಒಂದು. ಇವಾಗ ಎಲ್ಲರೂ ಇಟ್ಕೊಂಡಿದ್ದೀವಿ ಒಂದೊಂದು ಕೈಯಲ್ಲಿ. ಎಲ್ಲರೂ ಒಂದೊಂದು ಕೆಲವೊಂದು ಹಿಡ್ಕೊಂಡು ಹೆಂಗ್ ತಿನ್ನೋದು ಗೊತ್ತಿಲ್ಲ. ಓ ಕರೆಂಟ್ ಹೊರಟೋಯ್ತು.
ಬಟ್ ಜಿಲೇಬಿ ಅಷ್ಟೇನು ಮಜಾ ಕೊಡ್ತಾ ಇಲ್ಲ. ಜಿಲೇಬಿ ಜೊತೆಗೆ ಜಿಲೇಬಿನೂ ಮಜಾ ಇದೆ, ಜಿಲೇಬಿ ಹಾಕ ಅಂಕಲು ಮಜಾ ಇದೆ. ಹೌದಾ, ನಾವು ಆಕ್ಚುಲ್ ಆಗಿ 3 ಟ್ರೈ ಮಾಡಿದ್ವಿ, ಅದೆಲ್ಲಾನು ಸಿಕ್ಕಾಪಟ್ಟೆ ಸ್ವೀಟ್ ಆಗೋಯ್ತು. ಇವಾಗ ಏನಾದ್ರು ಖಾರ ತಿನ್ನೋಣಂತೆ ಹೋಗ್ಬಿಟ್ಟು ಬೇರೆ ಕಡೆ ಇನ್ನೂ ಬ್ರೆಡ್ ಪಕೋಡ ಅವು ಇದಾವೆ. 4 ಟ್ರೈ ಮಾಡಿದ್ವಿ. ಹಾ ಕರೆಕ್ಟ್ ಅಲ್ಲ, ಜಿಲೇಬಿ ಏನ್ ಮಗ ಅದು ರಬಡಿ ಹಲ್ವಾ ಅದ್ರ ಎಲ್ಲಕ್ಕಿಂತ ಚೆನ್ನಾಗಿದೆ ಜಿಲೇಬಿ ಮಸ್ತ್ ಆಗಿತ್ತು. ಪಕೋಡ ಅಯ್ಯೋ ಭಯ ಏಕ್ ಬಸ್ ಏಕ್ ಪೀಸ್ ಅದೇ 2. ಓ ನೋಡಿ ಫುಲ್ಲು ಕಟ್ ಮಾಡಿಬಿಟ್ಟು ಇವಾಗ ಆಯಿಲಲ್ಲೆಲ್ಲ ರೋಸ್ಟ್ ಮಾಡ್ತಾ ಇದ್ದಾರೆ. ಪನ್ನೀರ್ ಬ್ರೆಡ್ ಪಕೋಡ, ಇದು ಆಲೂಗೆಡ್ಡೆ, ಸಮೋಸ, ಇದು ಮೋಮೋಸ್. ಈ ಎಣ್ಣೆಲೆಲ್ಲ ತಿನ್ಬಿಟ್ರೆ ನೀವು ಮಾಡಿರೋ ಡಯಟ್ ಎಲ್ಲ ಓಡಾಗ್ಬಿಡ್ತದೆ. ಹೌದಾ, ಏನೋ 1 ದಿವಸ ತಿನ್ನಿ, 2 ದಿವಸ ಉಪವಾಸ ಮಾಡೋಣ ಅಷ್ಟೇ. ಅಲ್ಲ ಅವೆಲ್ಲ ಇಲ್ಲ, ಬನ್ನಿ ಇಲ್ಲಿ. ಅವರು ಪಾಪ ಆಯಿಲ್ ಫ್ರೈ ಮಾಡಲ್ಲ ಅನ್ಕೊಂಡ್ಬಿಡ್ರೆ, ಇದು ನೋಡಿದ್ರೆ ಆಯಿಲ್ ಫ್ರೈ ಮಾಡ್ತಾರೆ. ಯಾವ್ದು ಹೆಲ್ದಿ ಅಲ್ಲ ಇಲ್ಲಿ. ಬಟ್ ಏನಂದ್ರೆ ಇಷ್ಟು ದೂರ ಬಂದಿದೀವಲ್ಲ, ಒಂದು ಟ್ರೈ ಮಾಡೋಣ ಅಂತ ಅಷ್ಟೇ. ಅದೇ ಪ್ರೂಫ್ ಐತೆ ಇಲ್ಲಿ. ಪಾವ್ ಭಾಜಿ, ಸ್ಪ್ರಿಂಗ್ ರೋಲು ಎಲ್ಲ ಇದೆ, ಚೆನ್ನಾಗಿದೆ ಇಲ್ಲಿ ಎಲ್ಲಾನು. ಹೆಲ್ದಿ ಅನ್ನೋರು ಇದನ್ನ ನೋಡಕ್ ಹೋಗ್ಬೇಡಿ, ಇಲ್ಲಿಗೆ ಸ್ಕಿಪ್ ಮಾಡ್ಬಿಡಿ ಅಷ್ಟೇ. ಸ್ವೀಟ್ ಸಾಸು, ಚಟ್ನಿ ಎಲ್ಲ ಒಳ್ಳೇದಾಗ್ಲಿ, ಸೇವನೆ ಮಾಡಿ. ಎಷ್ಟು ಹೆಲ್ದಿ ಫುಡ್ ತಿಂತಾ ಇದೀವಿ ನಾವು. ನೀವು ಈ ತರ ತಿನ್ನಕ್ ಹೋಗ್ಬೇಡಿ. ನಾವು ತಿಂದು ನಿಮ್ಗೆ ತಿನ್ಬೇಕಾ ಬೇಡ ಅಂತ ಹೇಳ್ತೀವಿ. ನೀವು ಮಾತ್ರ ಖಂಡಿತ ಹೋಗಿದ್ದಾರ ತಿನ್ಬೇಡಿ. ನಿಮ್ ಬದಲು ನಾವು ತಿಂತೀವಿ ಅಲ್ಲ ಮಗ. ಇಟ್ಕೋ ಬಾಯಲ್ಲಿ, ಇಟ್ಕೋ ಒಂದು. ಬೇಡ ನಾನು ತಗೋತೀನಿ. ಬರ್ಬೇಕು ಮಹಾಪ್ರಭುಗಳು. ಬಿಸಿ ಇದೆಯಾ ದೇವರಣ್ಣ? ಚೆನ್ನಾಗಿದೆ. ಇಲ್ಲ ನಿಜವಾಗ ಚೆನ್ನಾಗಿದೆ, ನೆನ್ಸ್ಕೊಳ್ಳಿ ಅದು ಚಟ್ನಿ. ಹಾ ಟೇಸ್ಟ್ ಚೆನ್ನಾಗಿದೆ ಬ್ರೋ. ಹೆಲ್ದಿ, ಎಷ್ಟು ಹೆಲ್ದಿ ಏನೋ ಗೊತ್ತಿಲ್ಲ ನಮ್ಗಂತೂ. ಕಣ್ ಮುಂದೆ ಫ್ರೈ ಮಾಡಿ ನೋಡ್ರೆ ಹೆಲ್ದಿ ಅಂತ ಅಲ್ಲ, ಬಟ್ ಚೆನ್ನಾಗಿದೆ. ಟೇಸ್ಟ್ ಇದೆಯಲ್ಲ, ಟೇಸ್ಟ್ ಇರೋದು ಹೆಲ್ದಿ ಇರೋವಂತೆ, ಹೆಲ್ದಿ ಇರೋ ಟೇಸ್ಟ್ ಇರೋವಂತೆ. ಮಾಡಿಸ್ಕೊಳ್ಳಿ. ಯಾಕೆ ಬೇಡ ಮಸಾಜ್ ಬೇಡ. ನೀನು ಬರೀ ಇದೇ ಆಗೋಯ್ತು. ಕಮೆಂಟ್ ಅಲ್ಲಿ ಉಗೀತವ್ರು ನಿನ್ಗೆ, ಏನ್ ಬರೀ ಡಬಲ್ ಮೀನಿಂಗ್ ಮಾತಾಡ್ತಾನೆ ಧೀರಜ್ ಅಂತ. ಅಂದ್ರೆ ಬಾಯ್ಸ್ ಟ್ರಿಪ್ ಅಲ್ವಾ, ಫುಲ್ ಜಾಲಿ ಮಜಾ ಇರುತ್ತೆ. ಇದೇ ತರ ಟ್ರಿಪ್ ನಾವು ಫ್ಯಾಮಿಲಿ ಜೊತೆ ಮತ್ತೆ ಜಾಸ್ತಿ ಹುಡುಗರಿದ್ದಾಗ ಮಾಡಕ್ಕಾಗಲ್ಲ. ನಮ್ಗೆಲ್ಲ ಅನ್ಹೆಲ್ದಿ ತಿನ್ನಿಸ್ಬಿಟ್ಟು ಇವ್ರು ಮಾತ್ರ ಪಾಪ್ಕಾರ್ನ್ ತಿಂತಾರೆ. ಅವ್ನು ಯಾರೋ ಬಂದ್ಬಿಟ್ಟು ಬ್ರೌನಿ ಚೈಯ ಭಯ್ಯ ಅಂದ. ಆಯ್ತು ಕೊಡು ಅಂದ್ರೆ ಕೇಕ್ ಅಂತೆ 700 ರೂಪಾಯಿ ಅಂತೆ. ಯಾವ್ದು ಗುರು ನಾ ಹಿಂಗೈತೆ ಮಗ. ನಾನು 2-in-1 3-in-1 ಐಸ್ ಕ್ರೀಮ್ ತಗೊಂಡಿದ್ದೀನಿ. ಏನ್ ಹುಡುಗಿರು ನೋಡ್ತಾ ಇದೆಯಾನು? ವಿಡಿಯೋದಲ್ಲಿ ಎಲ್ಲ ರೆಕಾರ್ಡ್ ಆಯ್ತು ಬಿಡು. ಐಸ್ ಕ್ರೀಮ್ ತಿನ್ನೋಣ. 8-in-1 ಅಂತ ಸಾಫ್ಟಿ ಟ್ರೈ ಮಾಡೋಣ ಬಾ. ಕಣ್ಣಿಗೆ ರಾತ್ರಿ ನಿದ್ದೆ ಮಾಡ್ಬೇಕಾರೆ ಮಲೆ ಸ್ಲೀಪಿಂಗ್ ಬ್ಯಾಂಡ್ ಅದೇನೋ ಹಾಕ್ತೀವಲ್ಲ, ಸಿಗುತ್ತೆ. ಯಾಕೆ ನಿಮ್ ಕಣ್ಣಿಗೆ ಹಾಕ್ಬೋಣ ಅಂತ. ಎಲ್ಲಿ ನೋಡಿದ್ರು ಬರೀ ಪ್ರತಿಯೊಂದು ಶಾಪ್ ಮಾಡ್ತಿದ್ದೀರಾ? ಇಲ್ಲ ಬೈ, ನಮ್ಮ ವೈಫ್ ಏನೋ ತಗೊಳ್ಳೋಣ ಅಂತ ಅಷ್ಟೇ. ಕರೆಕ್ಟ್ ಟೈಮ್ ಅನ್ನೊಂದ. ಇದು ಏನೋ ಇದಾವೆ ಇಲ್ಲಿ ಟಾಯ್ಸ್, ಅದು ಇದೆಲ್ಲ ಮಗಳಿಗೆ. ಇದೆಲ್ಲ ಚಿಕ್ಕ ಚಪ್ಪಲಿ ಕ್ಯೂಟ್ ಆಗಿದೆ. ನನ್ನ ಮಗಳಿಗೆ ತಗೋತೀನಿ ಅದನ್ನೊಂದು. ನೋಡಿ ನಾಯಿಗಳು ಎಷ್ಟು ಕ್ಯೂಟ್ ಆಗಿದಾವೆ. ನಮ್ದು ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದ್ರೆ ಇಷ್ಟೆಲ್ಲ ತಗೊಂಡಿದೀವಿ. ಅವ್ನು ಬರೀ ಅವನೊಬ್ಬನ ಮಾತ್ರ ತಗೊಂಡವನೆ. ನಮ್ಮ ಕಲ್ಯಾಣ್ ಬ್ರೋ ಏನ್ ಮಾಡ್ತಾರೆ, ಒಂದೊಂದೇ ತೆಗೆದು ತೋರಿಸ್ತಾರೆ. ಅವ್ರು ಇದ್ರಲ್ಲೇ ಈ ಕಲರಲ್ಲಿ ಸ್ವಲ್ಪ ಲೈಟ್ ಬೇಕು, ಈ ಸ್ವಲ್ಪ ಗೋಲ್ಡ್ ಬೇಕು, ಬ್ಲಾಕ್ ಬೇಕು. ತಲೆ ಕೆಟ್ಟೋಗ್ಬಿಟ್ಟಿದೆ. ಸ್ವಲ್ಪ ಮುಖ ತೋರಿಸಿ ಈ ಕಡೆ. ಒಂದೇ ಅನ್ಸುತ್ತೆ ತಲೆ ಕೆಟ್ಟೋಗ್ಬಿಟ್ಟಿದೆ ಪಾಪ. ನಾವು ಡೈರೆಕ್ಟ್ ಆಗಿ 4 ವಿಡಿಯೋ ಕಾಲ್ ಮಾಡಕ್ ಹೋಗಿಲ್ಲ, ಹಂಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ನೋಡಕ್ ಆಯ್ತಲ್ಲ ಪಾಪ. ಕಲ್ಯಾಣ್ ಮದ್ವೆ ಆಗ್ಬಿಟ್ರೆ ಇದೇನ್ ಕತೆ ನಾವು ಗೊತ್ತಿಲ್ಲ. ಇವಾಗ ಕನ್ಫ್ಯೂಷನ್. ಯಪ್ಪ ಬರೀ ಶಾಪಿಂಗ್ ಮೇಲೆ ಶಾಪಿಂಗ್. ಇದಕ್ಕೆ 4 ಅವರ್ ಹೊರಟೋಯ್ತು ಶಾಪಿಂಗ್ ಮಾಡಕ್ಕೆ. ನೋಡಿ ಎಷ್ಟು ತಗೊಂಡವ್ರೆ, ಫುಲ್ ಚಿಕ್ಕಾಪಟ್ಟೆ ಶಾಪಿಂಗ್. ನಡೀರಿ ಈಗ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡೋಣ. ಸ್ವಲ್ಪ ಮನೆಗೆಲ್ಲ ಶಾಪಿಂಗ್ ಮಾಡಿದೆ, ಬಟ್ಟೆಗಳು ಅದೆಲ್ಲ. ಸೊ ಹಂಗಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಾಕ್ಸ್ಗಳೆಲ್ಲೂ ಸಿಕ್ಕಿಲ್ಲ. ಕೆಳಗಡೆ ಒಂದು ಈ ಥರದ್ದು ಹಾಕಿ, ಅದ್ರ ಮೇಲೆ ನಂದು ಹಳೇದು T-ಶರ್ಟ್ ಹಾಕಿ, ಯಾಕಂದರೆ ಒಂದು ವೇಳೆ ನೀರು ಡಸ್ಟ್ ಗಿಸ್ಟ್ ಏನು ಹೋಗ್ಬಾರ್ದಲ್ಲ, ಹಾಗಾಗಿ ಈ ಥರ ಇದನ್ನೆಲ್ಲ ಹಾಕಿ ಪ್ಯಾಕಿಂಗ್ ಮಾಡ್ತಿದ್ದೀನಿ. ಗೋವಾಗ ಹೋಗೋ ಪ್ಲ್ಯಾನ್ ಇದೆ ನಮ್ಮದು. ಮತ್ತು ಇದೆಲ್ಲ ಕಾರಲ್ಲಿ ಎತ್ಕೊಂಡು ಹೋದ್ರೆ ಮತ್ತೆ ಮೆಸ್ಸಿ ಆಗುತ್ತೆ. ಕೂತ್ಕೊಳ್ಳೋಕೆ ಇವಾಗಲೇ ಆಗ್ತಾ ಇಲ್ಲ, ಇನ್ನೂ ಕಷ್ಟ ಆಗ್ಬಿಟ್ಟಂಗೆ. ಇವಾಗ ಇದೆಲ್ಲ ಹಾಕಿ ಕೊರಿಯರ್ ಮಾಡಿಬಿಡೋಣ ಅಂತ. ಸೊ ಇದ್ರಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ, ನನ್ನ ಫ್ರೆಂಡ್ಗೆ ಕೆಲವು ಶಾಲ್ಸ್ ಬೇಕಾಗಿತ್ತು, ಆ ಶಾಲ್ಸ್ ತೊಗೊಂಡಿದ್ದೀನಿ. ಒಳ್ಳೆ ಬಟ್ಟೆ ಶಾಪಿಂಗ್ ಮಾಡಿದ್ದಾರೆ, ಫುಲ್ಲು ಮನಾಲಿ ಸ್ಟೈಲ್. ಈ ಬಟ್ಟೆ ನಾವು ಲದಾಖಲ್ಲಿ ಹಾಕ್ಬೇಕಾಗಿತ್ತು, ಸಖತ್ತಾಗಿರೋದು. T-ಶರ್ಟ್ ಹಾಕೊಂಡು T-ಶರ್ಟ್ ಹಾಕೊಂಡು ಬರೀ ಹಂಗೆ ಹಾಕೊಂಡ್ರೆ ಹುಡುತ್ತಾ ಪತ್ತ ಹಿಂಗಾಗುತ್ತೆ. 400 ರೂಪಾಯಿ. ಸೊ ಬೆಳಗ್ಗೆ ಪರೋಟ ಆರ್ಡರ್ ಮಾಡಿದ್ವಿ. ಪರೋಟ ಬಂದಿದೆ. ಬ್ರಂಚ್ ನಮ್ಗೆ ಇವಾಗ ಲಂಚು ಮತ್ತೆ ಬ್ರೇಕ್ಫಾಸ್ಟ್ ಲಂಚ್ ಸೆಂಟ್ರಲ್ ತಿನ್ನೋದು. ಬ್ರಂಚಿಗೆ ಏನು ಸಾಕೆ ನಾವು ಎಷ್ಟು ಕೊಟ್ಟವು ನಾವು 3 ಕೊಟ್ಟೋನಾ ಕರೆಕ್ಟಾಗಿ. ಚೆನ್ನಾಗಿದೆ ಆಕ್ಚುಲ್ ಆಗಿ. ಫುಡ್ ಎಲ್ಲ ತುಂಬಾ ಸಖತ್ತಾಗಿದೆ. ನಮ್ಮ ಮೈಸೂರು ಅವ್ರದ್ದೇ. ಹೆಂಗೆ ಹಸಿತಾ ಇದೆ ಹಂಗೆ ಹಸಿತಾ ಇದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸಾಸ್ ಕೊಡಲ್ಲ, ಉಪ್ಪಿನಕಾಯಿ ಮತ್ತೆ ಮೊಸರು. ನೈಟ್ ಎಲ್ಲ ಫುಲ್ ಒಳ್ಳೆ ಮಳೆ, ಹೆವಿ ಮಳೆ. ಅದಕ್ಕೆ ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಆಯ್ತಲ್ಲ ನಮ್ಗೆ. ಆಮೇಲೆ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ರೆ, ಕ್ಲೌಡ್ ಬಸ್ಟ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ. ಮೊನ್ನೆ ಎಲ್ಲ ಕ್ಲೌಡ್ ಬಸ್ಟ್ ಆಗಿದೆಯಂತೆ. ಈ ಕೆಳಗಡೆ ಕುತ್ಕೊಂಡ್ಬಿಡ, ಕಲೆ ಆಗ್ಬಿಡ್ತದೆ. ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾನೆ ನಮ್ಮ ಧೀರಜ್. ಫಾಲೋ ಮಾಡಿ ಧೀರಜ್ ಪೇಜ್ನ ಕೂಡ. ಎಲ್ಲ ಚಡ್ಡಿಲೇ ತೋರಿಸ್ತಾನೆ. ಚೆನ್ನಾಗಿದೆ ಬೈ ನಿಮ್ ಚಡ್ಡಿ ಎಲ್ಲ ಕೊಡೋ. ಬ್ರೇಕ್ಫಾಸ್ಟು ಸೂಪರ್ ಆಗಿದೆ. ನಮ್ಮ ಕಲ್ಯಾಣ್ ಅವರು ಎಡಿಟಿಂಗ್ ಮಾಡ್ತವ್ರೆ. ಅವ್ರಿಗೆ ನಮ್ಮ ಮುಂದೆ ಎಡಿಟಿಂಗ್ ಮಾಡಕ್ಕೆ ಸಂಕೋಚ ಅಂತೆ, ನಾಚಿಕೆ ಅಂತೆ.
ಏನೋ ಮಾಡ್ತಾ ಇದ್ದಾರೆ, ಡೀಪಾಗಿ ಅನಾಲಿಸಿಸ್ ಮಾಡ್ತಾರೆ. ನಾವಿವಾಗ ರೆಡಿ ಆಗ್ತಾ ಇದೀವಿ ಬಂಜಿ ಜಂಪ್ ಹೋಗೋಕೆ. ಹೋಗಿ ಬಂಜಿ ಜಂಪ್ ಮಾಡುವ. ಇದಕ್ಕೆ ಏನಂತಾರೋ ಗೊತ್ತಿಲ್ಲ, ಸ್ವಲ್ಪ ಫ್ಯಾನ್ಸಿ ಆಗಿತ್ತು, ತಗೊಂಡಿದ್ದೀನಿ. ಹೆಂಗ್ ಕಾಣಿಸ್ತಿದೆ ನೋಡಿ. ಈ ಗಾಯ್ಸ್ ಹೇಗಿದೆ? ವೆಲ್ಕಮ್ ಟು ಮನಾಲಿ. ಚೆನ್ನಾಗಿದ್ಯಾ ಡ್ರೆಸ್? ಗೊಗ್ಗಿನ ತರ ಕಾಣ್ತಿದ್ದೀನಲ್ಲ. ನೆಕ್ಸ್ಟ್ ಲಗೇಜ್ ಇದೆ, ಕೊಳೆ ಬಟ್ಟೆಗಳು. ಸೊ ಇದನ್ನ ಕೊರಿಯರ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡ್ತೀನಿ ಎಷ್ಟು ಬೀಳುತ್ತೆ ಪ್ರೈಸ್ ಏನು ಅಂತ. ಒಂದು 300-400 ಆದರೆ 2 ಬ್ಯಾಗ್ ಹಾಕ್ಬಿಡ್ತೀನಿ. 1000 ರೂಪೀಸ್ ಹತ್ತತ್ರ ಇದ್ರೆ ಇದೊಂದು ಬ್ಯಾಗ್ ಮಾತ್ರ ಹಾಕ್ಬಿಟ್ಟು ಕಂಟಿನ್ಯೂ ಮಾಡೋದು ಜರ್ನಿ. ಅಂಗಡಿ ಇದೆ, ಅಂಗಡಿಯಲ್ಲಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನಮ್ಮ ಅಡ್ರೆಸ್ಸು ನಂಬರು ಎಲ್ಲ ಬರೆದ್ಬಿಟ್ಟು ಪಕ್ಕದಲ್ಲೇ ಪೋಸ್ಟ್ ಆಫೀಸ್ ಇದೆ, ಎಲ್ಲ ಹಾಕೋಣ. ಕಳಿಸಿದ್ವಿ, ಟ್ರ್ಯಾಕಿಂಗ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ವೇಟು ಪ್ಲಸ್ಸು ಹೈಟು ಲೆಂತು ಬಿಡ್ತು ಇದ್ರ ಮೇಲೆ ಬೇಸಸ್ ಮೇಲೆ ಅವ್ರು ಅದನ್ನ ಚಾರ್ಜ್ ಮಾಡ್ತಾರೆ. ನನಗೆ ಅದೊಂದು ಬ್ಯಾಗ್ಗೆ 400 ರೂಪಾಯಿ ಆಯಿತು. ಇನ್ನೊಂದು ಬ್ಯಾಗ್ ಇದೆ, ಬಟ್ ಅದರಲ್ಲಿ ಏನಂದರೆ ಹೊಸ ಬಟ್ಟೆಗಳು, ಸ್ವೆಟರ್ಗಳೆಲ್ಲ ಇದೆ. ಅದು ಹೋದರೆ ಏನು ಚಿಂತೆ ಇಲ್ಲ. ಯೂಶಲಿ ನಾನು ಲದಾಖಲ್ಲಿ ಕಳಿಸಿದಾಗ ಬಂದಿದೆ ನೀಟಾಗಿ. ಇದನ್ನ ಕಳಿಸ್ಬೇಕಾ ಬೇಡ ಅಂತ ಸ್ವಲ್ಪ ಡೌಟಲ್ಲಿ ಇದ್ದೀನಿ. ಕಳಿಸ್ಬಿಟ್ರೆ ಕಾರ್ ಫ್ರೀ ಆಗಿಬಿಡುತ್ತೆ. ಏನು ಮಾಡೋದು? ಕಳ್ಸೋಣವಾ? ಇಲ್ಲ ಆಗುತ್ತೆ ಬಿಡಿ, ಬೇಡ ಬಿಡಿ, ಕರೆಕ್ಟ್ ಆಗಿದೆಯಲ್ಲ. ಸರಿ ಬೇಡ, ಅದೊಂದೇ ಕಳಿಸಿದ್ದೀನಿ ಕೊಳೆ ಬಟ್ಟೆ. ಇವಾಗ ಇಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡಿ ಅದನ್ನ ಪೇ ಮಾಡಿಬಿಟ್ಟು ಹೊರಡೋಣ. यही का है? हाँ यही मतलब ये ओरिजिनल रहेगा? ओरिजिनल रहेगा. हमारा एक शॉप का एक नाम है, एक पहचान है. तो कोशिश करते हैं कि अच्छे से अच्छी वैरायटी हो. अच्छे से ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಅಂಗಡಿ ತುಂಬಾ ವರ್ಷಗಳಿಂದ ಇದೆ, ಟ್ರಸ್ಟ್ ವರ್ದಿ. ಸೊ ಹಂಗಾಗಿ ಇವ್ರ ಹತ್ರ ನೋಡ್ಬೋದು ಬೇರೆ ವೆರೈಟಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಶಿರಾಜಿತ್ ಆಗಿರ್ಬೋದು, ಈ ತರ ಸುಮಾರು ಇದೆ. ಸೊ ಇದರಲ್ಲಿ ಕೆಲವು ಬೆನಿಫಿಟ್ಸ್ ಬೋನ್ಗೆಲ್ಲ ತುಂಬಾ ಒಳ್ಳೇದು. ಹಾಗೆ ಇದು ಬಂದ್ಬಿಟ್ಟು ನಮ್ಮ ಅಮ್ಮಗಾಗ್ಲಿ ನನ್ನ ವೈಫ್ಗಾಗ್ಲಿ ಅವಳು ಸ್ವಲ್ಪ ಕೆಲವು ಸತಿ ವೀಸಿಂಗ್ ಪ್ರಾಬ್ಲಮ್ ಬರುತ್ತೆ. ಹಂಗಾಗಿ ಇದನ್ನ ನಾನು ತಗೋತಾ ಇದ್ದೀನಿ ಎರಡನ್ನ. ಅಥವಾ ನೀವು ನೋಡಿರ್ಬೋದು ಬೇರೆ ಕಡೆ ವಿಡಿಯೋದಲ್ಲಿ ಎಲ್ಲ ಕಡೆ ಲೇಬೆರಿ ಅಂತ, ಆಮೇಲೆ ಅಲ್ಲಿ ಲೋಕಲಲ್ಲೂ ಸೇಲ್ ಮಾಡ್ತಾರೆ. ನಾನು ಇಂಡಿಯಾ ಮತ್ತೆ ಪಾಕಿಸ್ತಾನ ಬಾರ್ಡರ್ ಹೋದಾಗ ಅದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೆ. ಸೊ ಇಲ್ಲಿ ಕೆಲವು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಸರಿ ಹೆಂಗೋ ನೋಡೋಣ, ತಗೊಂಡು ಹೋಗೋಣ ಅಂತೇಳಿ ನಾನು ತಗೋತಾ ಇದ್ದೀನಿ. ನೀವು ಬಂದು ತಗೊಳಂಗಿದ್ರೆ ಜಸ್ಟ್ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಇದೆ ಇದು. ಇಲ್ಲಿ ಬಂದು ಇಲ್ಲೇ ಪ್ಯಾಕಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ ಅವರು. ಅದಾದ್ಮೇಲೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಇರೋಂಥ ಸ್ಪೆಷಲ್ ಐಟಮ್ಸ್ ಈ ಥರ ಏನಾದ್ರು ತಗೊಳಂಗಿದ್ರೆ ತಗೋಬಹುದು. ಅಂಕಲ್ ಏಕೆ ये इसको गोखरू बोलते हैं. ये किडनी के बिहार में होता है. तो इसका जो अर्क पी के हमारी किडनी को पूरा यूरिन इसमें बहुत इसका बेनिफिट है. और इसको गिलोय बोलते हैं. गिलोय काफी फेमस हो गया है. इसको गुड़ुची भी बोलते हैं. ಓಕೆ. ಸೊ ನೋಡಿ, ನೀವೇನಾದ್ರು ಶಾಪಿಂಗ್ ಮಾಡಂಗಿದ್ರೆ ಇಲ್ಲಿ ಮಾಡ್ಬೋದು. ನಾನು ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಹೋಗ್ಬೇಕು ಅದಕ್ಕೋಸ್ಕರ. ಸೊ ನೀವೇನಾದ್ರು ಇಲ್ಲಿ ತಗೊಳಂಗಿದ್ರೆ ಇಲ್ಲಿ ಬಂದು ಶಾಪ್ ಮಾಡ್ಕೊಂಡು ಕೂಡ ತಗೊಂಡು ಹೋಗ್ಬೋದು. ಸ್ಟೋರ್ ಅಂತ ಇಲ್ಲಿ. ಸೊ ನೀವೇನಾದರೂ ಆರ್ಡರ್ ಮಾಡಂಗಿದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೋಬೋದು. ನೋಡಿ, ನಾವು ಇಲ್ಲಿಂದ ಹೋಗೋಣ ಇವಾಗ. ಇನ್ನು ಸುಮಾರು ಲೊಕೇಶನ್ ಹೋಗೋದಿದೆ, ತುಂಬ ದೂರ ಹೋಗೋದಿದೆ. ಪೋಸ್ಟ್ ಅಂತೂ ಮಾಡಾಯ್ತು, ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ.